ಕೈತುಂಬ ಸಂಬಳ ಬರುವ ಕೆಲಸವನ್ನ ಅರಸಿಕೊಂಡು ದೂರದ ಅಬುದಾಬಿಗೆ ಹೋಗಿದ್ದ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಮಟ್ಟು ನಿವಾಸಿ ಶಾಂತನು ಶೆಟ್ಟಿಗಾರ್ ಈಗ ಕೋಟ್ಯಾಧಿಪತಿಯಾಗಿದ್ದಾರೆ. ಇವರು ಪಡೆದುಕೊಂಡ ಲಾಟರಿಗೆ ಅದೃಷ್ಟ ಒಲಿದಿದ್ದು ಬಿಗ್ ಟಿಕೆಟ್ ಲಕ್ಕಿ ಡ್ರಾನಲ್ಲಿ ಇವರಿಗೆ ಬರೋಬ್ಬರಿ 49 ಕೋಟಿ ರೂಪಾಯಿ ಅದೃಷ್ಟ ಒಲಿದು ಬಂದಿದೆ. ಮಸ್ಕತ್ತಿನಲ್ಲಿ ಚಿಲ್ಲರೆ ವ್ಯಾಪಾರ ಕ್ಷೇತ್ರದ ಸೇಲ್ಸ್ ವಿಭಾಗದಲ್ಲಿ ಶಾಂತನು ದುಡಿಯುತ್ತಿದ್ದು ಲಾಟರಿ ಖರೀದಿಸುವುದು ಇವರ ಹವ್ಯಾಸವಾಗಿತ್ತು. ಸ್ನೇಹಿತನ ಜೊತೆ ಸೇರಿ 500 ದಿರಂ ಅಂದರೆ ಭಾರತೀಯ ಕರೆನ್ಸಿ 12,000 ರೂಪಾಯಿ ಪಾವತಿಸಿದ ಟಿಕೆಟ್ನಲ್ಲಿ ಇವರಿಗೆ ಬರೋಬ್ಬರಿ 49 ಕೋಟಿ ರೂಪಾಯಿ ಜಾಕ್ ಪಾಟ್ ಹೊಡೆದಿದೆ. ಇನ್ನು ಕಾಪುವಿನಲ್ಲಿರುವ ಮನೆ ಮಂದಿ ತುಂಬಾ ಖುಷಿಯಾಗಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಶಾಂತನುವಿಗೆ ಹೆಣ್ಣು ಮಗು ಹುಟ್ಟಿದ್ದು ಆಕೆ ಜನನದ ಕಾರಣದಿಂದಲೇ ಅದೃಷ್ಟ ಲಕ್ಷ್ಮಿ ರೂಪದಲ್ಲಿ ಲಾಟರಿ ಹೊಡೆದಿದೆ ಎಂದು ಮನೆ ಮಂದಿ ಖುಷಿಯಾಗಿದ್ದಾರೆ. ತಾಯಿ ಗುಣವತಿ, ಸಹೋದರ ಶಶಾಂಕ್ ಹಾಗೂ ದೊಡ್ಡಪ್ಪ ಶ್ರೀನಿವಾಸ ಶೆಟ್ಟಿಗಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಖುಷಿ ಅಂದರೆ ಈ ಎಲ್ಲ ಖುಷಿ ಕೊಟ್ಟದ್ದು ನಮ್ಮ ಮನೆ ದೈವದೇವರು ಆಗಿರುವಾಗ ನಮಗೆ, ಯಾಕಂದರೆ ಮನುಷ್ಯ ಯಾವ ಹುಟ್ಟಿದ ಮನುಷ್ಯನಿಗೆ ದೈವದೇವರು ಎನ್ನುವ ಆ ಒಂದು ಭಕ್ತಿ ಮನುಷ್ಯನಲ್ಲಿ ಇರಬೇಕು. ಹಾಗಿರುವಾಗ ನಾವು ದೈವದೇವರಲ್ಲಿ ಯಾವಾಗ ನಾವು ಭಕ್ತಿಯನ್ನು ಇಡ್ತೇವೆ, ಹಾಗಿರುವಾಗ ನಮಗೆ ಅದೃಷ್ಟ ಉಳಿಯುವುದರಲ್ಲಿ ಸಂಶಯ ಇಲ್ಲ. ಯಾವ ಕಷ್ಟ ಬಂದರೂ ದೇವರು ಪರಿಹರಿಸ್ತಾನೆ ಎನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಉಂಟು. ಮತ್ತು ಲಾಟ್ರಿ ವಿಷಯದಲ್ಲಿ ಅಂದರೆ ನನಗೆ ತುಂಬ ಖುಷಿಯಾಯಿತು. ಮೊಮ್ಮಗಳು ಬಂದಲ್ಲ, ನಾನು ಒಂದ್ಸಲ ಹೇಳಿದ್ದೆ ಅವನ ಹತ್ರ, ಹೀಗೆ ಮಾತಾಡುವಾಗ ಕೂತ್ಕೊಂಡು, ಮಗ ಈಗ ನಮಗೆ ಲಾಟ್ರಿ ಹೊಡೆದ್ರೆ ಏನು ಮಾಡೋದು ಅಂತ ನೋಡುವ ಅಂತ ಹೇಳಿದ್ದಾನೆ ಅಷ್ಟು. ನೀವು ಲಾಟ್ರಿ ತಗೊಳ್ಳೋದ್ರ ಬಗ್ಗೆ ತಗೊಳ್ಬೇಡ ಅಂತ ಬೈದಿದ್ರೆ? ಇಲ್ಲ, ನಾನು ಬೈಲಿಲ್ಲ. ಅವನಿಗೆ ಅದು ಮೊದಲಿಲ್ಲದ ಅಭ್ಯಾಸ ಇತ್ತು ತಗೊಳ್ಳೋದು. ಯಾವಾಗ ನಾನು ಹೇಳಿದೆ ತಗೋ, ಯಾವಾಗಲೂ ಒಂದ್ಸಲ ಅದು ಸಿಗ್ತದೆ, ಖುಷಿ ಆಗ್ತದಲ್ಲ ಎಲ್ಲರಿಗೆ. ಫ್ಯಾಮಿಲಿಯಲ್ಲಿ ಎಲ್ಲರ ಫ್ಯಾಮಿಲಿಯವರು ಈಗ ಫೋನ್ ಮಾಡಿದ್ರು ನಿನ್ನೆ ಇಲ್ಲ ನಮಗೆ ಎಲ್ಲರಿಗೆ ಒಳ್ಳೆ ಆಲ್ ದ ಬೆಸ್ಟ್ ಅಂತ. ಅದಕ್ಕೆ ನಾವು ಹೇಳಿದೆ ಫಸ್ಟ್ ಟೈಮ್ ಅಲ್ಲ, ನಮ್ಮ ಫ್ಯಾಮಿಲಿ ಸಿಗೋದೇ ಫಸ್ಟ್ ಟೈಮ್ ಇದು. ನನಗೆ ತುಂಬ ಖುಷಿ ಆಯಿತು. ಮಕ್ಕಳಿಗೆ, ಅವರಿಗೆ ಸಹ, ಅವರ ಅಪ್ಪನಿಗೆ ಇದ್ರೆ ಸಹ ಅವರು ಸಹ ಹೇಳ್ತಿದ್ರು ತುಂಬ ಖುಷಿ ಆಗ್ತದೆ. ನಿನ್ನೆ ಎಲ್ಲ ಫೋನ್ ಇವತ್ತು ಬೆಳಿಗ್ಗೆ ತನಕ ಈಗ ತನಕ ಬರ್ತಿತ್ತು. ಅವರು ಈಗ ಒಂದು ದೇವಸ್ಥಾನದ ಇನಾಗ್ರೇಷನ್ ಹೋಗಿದ್ದಾರೆ. ಈ ಲಾಟ್ರಿ ಸಿಕ್ಕಿದ್ದು ಭಾಳ ಖುಷಿ ಆಗ್ತಿದೆ ನಮಗೆ. ಈ ಮಾಹಿತಿ ವಾಟ್ಸಪ್ ಮೂಲಕ ಡ್ರಾ ಆದ ದಿನವೇ ನಮಗೆ ತಲುಪಿದೆ. ಸೊ ಅವರು ಒಂದು ಅಂದಾಜು 49 ಕೋಟಿ ವಿನ್ನಿಂಗ್ ಅಮೌಂಟ್ ಇದ್ದಿದ್ದು. ಸೊ ಈ ಥರ ಅದೇ ಅವರು ಒಂದು 7-8 ವರ್ಷಗಳಿಂದ ಮಸ್ಕತ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಇಲ್ಲಿ ಕೂಡ ಅವರು ಸ್ಟಡೀಸಲ್ಲಿ ಆಗಲಿ ಸ್ಪೋರ್ಟ್ಸಲ್ಲಿ ಆಗಲಿ ಅವರು ತುಂಬ ಒಳ್ಳೆಯದಿದ್ದರು. ಹಾಗೆ ಅಲ್ಲಿ ಒಂದು 5 ವರ್ಷಗಳಿಂದ ಈ ಟಿಕೆಟನ್ನು ತಗೊಳ್ತಾ ಬರ್ತಿದ್ರು ತನ್ನ ಸ್ನೇಹಿತರೊಟ್ಟಿಗೆ. ಸೊ ಅದೇ ಈ ಒಂದು ದೇವರದು ಆಶೀರ್ವಾದ ಆಗಲಿ ಅಥವಾ ಮಗಳು ಹುಟ್ಟಿದ ಒಂದು ಗಳಿಗೆಯಲ್ಲಾಗಲಿ ಭಾಳ ಅದೃಷ್ಟ ತಂದಿದೆ.